ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರೋ ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ 4ನೇ ದಿನಕ್ಕೆ ಕಾಲಿಟ್ಟಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಹಾಕಿರುವ ಟೆಂಟ್ ಅನ್ನ ಪೊಲೀಸರು ಬಲವಂತವಾಗಿ ತೆರವಿಗೆ ಯತ್ನಿಸಿದರು. ಈ ವೇಳೆ ಆಶಾ ಕಾರ್ಯಕರ್ತೆಯರು ಸಿದ್ದರಾಮಯ್ಯ ನಮ್ಮ ಟೆಂಟ್ ತೆಗೆಸಿದ್ರೆ ನಾವು ನಿಮ್ಮ ಸೀಟ್ ಅನ್ನ ತೆಗೆಸ್ತೀವಿ, ಪೊಲೀಸರು ಬಂದ್ರು ಹೆದರಲ್ಲ, ಮಿಲಿಟರಿ ಬಂದ್ರು ಎದ್ದೇಳಲ್ಲ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಹೆಚ್ಚಾಗಿದೆ. ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಮೀಟಿಂಗ್ ನಡೆಸಿದ್ದು ಇದೀಗ ಮತ್ತೆ ವಿಜೇಂದ್ರ ಅವರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಕಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಬಿಎಸ್ ಯಡಿಯೂರಪ್ಪ ಅವರ ಕಾಲ ಹೋಯ್ತು, ಎಸ್ಆರ್ ವಿಶ್ವನಾಥ್ ಕೂಡ ನಮ್ ಜೊತೆ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅಲ್ಲಿ ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗ್ಲಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂಥ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲು ಹೋಯ್ತದು. ಅದೇ ಹಳೆ ಕತೆ. ಸುಖ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ಮ ಕಡೆ ಅದಾರಿ. ವಿಶ್ವನಾಥ್ ಅವ್ರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆಲ್ಲ. ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ಅಲ್ರಿ ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗಲ್ಲ. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ವಿರುದ್ಧ ಸುಧಾಕರ್ ಬಾಣ ಬಿಡ್ತಾ ಇದ್ದಂತೆ ವಿಶ್ವನಾಥ್ ತಿರುಗು ಬಾಣ ಬಿಟ್ಟಿದ್ದಾರೆ. ಕೋವಿಡ್ ಹಗರಣದಿಂದ ಬಚಾವಾಗುವುದಕ್ಕೆ ಸುಧಾಕರ್ ಕಾಂಗ್ರೆಸ್ ನಾಯಕರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಸುಧಾಕರ್ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಕೆಲವು ಕೇಸ್ಗಳನ್ನ ಮುಚ್ಚಿ ಹಾಕೊಳ್ಳೋಕೆ ಕಾಂಗ್ರೆಸ್ ಜೊತೆಗೆ ವಾಲ್ತಾ ಇದ್ದೀರಿ ಅನ್ನೋ ಮಾಹಿತಿ ನನಗಿದೆ. ಹೀಗಾಗಿ ಬೆಂಗಳೂರಿನ ಕೆಲ ಶಾಸಕರ ಜೊತೆಗೂಡಿ ಸುಧಾಕರ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ನಿರ್ಧರಿಸುವುದಾಗಿ ವಿಶ್ವನಾಥ್ ತಿಳಿಸಿದರು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಶುರು ಆಗೋದು ಇಂಥವ್ರಿಂದಾನೆ. 100% ಅಡ್ಜಸ್ಟ್ ರಾಜಕಾರಣನೇ ಅವ್ರು ಇರ್ತಕ್ಕಂಥದ್ದು. ಇಲ್ಲಾಂದರೆ ಪಾರ್ಟಿನ ಅಲ್ಲಿ ಒಂದು ಸೀಟು ಗೆಲ್ಲಿಲ್ಲಲ್ಲ, ಇವ್ರನ್ನೂ ಸೇರಿಸಿ ದೊಡ್ಡಬಳ್ಳಾಪುರ ಬಿಟ್ಟರೆ ಯಾವ ಸೀಟ್ ಗೆದ್ದಿದ್ದೀವಿ ನಾವು? ಸ್ವತಃ ಇವರೇ ಗೆಲ್ಲಿಲ್ವಲ್ಲ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೋಸ್ಕರ ಜನ ಅಲ್ಲಿ ಉಲ್ಟಾ ಮಾಡಿರ್ತಕ್ಕಂಥದ್ದು. ಅಡ್ಜಸ್ಟ್ ರಾಜಕಾರಣನೇ ಮಾಡೋದು. ಇದನ್ನು ನಾನು ನಮ್ಮ ರಾಜ್ಯ ನಾಯಕರ ಗಮನಕ್ಕೂ ತರ್ತೀನಿ. ನಾನು ಡೆಲ್ಲಿಗೆ ಪದೇ ಹೋಗೋ ಅಭ್ಯಾಸ ನನಗಿಲ್ಲ. ಆದರೂ ಈ ವಿಚಾರದಲ್ಲಿ ಈ ಥರದ್ದು ಇವರೊಬ್ಬರೇ ಅಲ್ಲ, ಇನ್ನೂ ಕೆಲವರು ಅವರೇ ಪಕ್ಷವನ್ನು ಅದೇನು ಅವ್ರಿಗೇನು ಯಾರನ್ನು ಸುಪಾರಿ ಕೊಟ್ಟವರು ಏನೋ ಗೊತ್ತಿಲ್ಲ, ಅದ್ರ ಕಡೆಗೆ ಪಕ್ಷನ ಸರ್ವನಾಶ ಮಾಡಬೇಕು ಅಂತೇಳಿ ಬಾಯಿ ಬಂದಂಗೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಇದ್ರ ಬಗ್ಗೆ ಕೂಡ ಹಿಂದೂ ಮೂಲಭೂತವಾದಿಗಳು ಉಗ್ರರೆಂಬ ಯತೀಂದ್ರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಸಿಡಿಮಿಡಿಗೊಂಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಯತೀಂದ್ರ ಕರ್ನಾಟಕಕ್ಕೆ ಇನ್ನೂ ಬಚ್ಚ. ಅವರು ಹಿಂದುತ್ವದ ಬಗ್ಗೆ ಏನೂ ಗೊತ್ತಿಲ್ಲದ ಬಚ್ಚ. ಈಗ ಹಿಂದೂ ಮೂಲಭೂತವಾದಿಗಳ ಬಗ್ಗೆ ಪರ ಬಳಕೆ ಮಾಡಿದ್ದಾರೆ. ಅದನ್ನ ವಾಪಸ್ ಪಡಿಬೇಕು. ಹಿಂದೂ ಅಂತ ಉಗ್ರವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ, ಮುಂದೆಯೂ ಆಗೋದಿಲ್ಲ. ನಮ್ಮ ಅಪ್ಪ CM ಅಂತ ಏನ್ ಬೇಕಾದ್ ಮಾತಾಡಬಹುದಾ? ಪದವನ್ನ ವಾಪಸ್ ತಗೊಳ್ಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚ. ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ, ಅದನ್ನು ವಾಪಸ್ ತಗೊಳ್ಬೇಕು. ಹಿಂದೂ ಮೂಲಭೂತವಾದಿಗಳು ಉಗ್ರರು ಎಂದು ಡಾಕ್ಟರ್ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಯತೀಂದ್ರ ಎಡಪಂಥೀಯರು. ಅವರಿಗೆ ನಮ್ಮ ದೇಶದ ಸಂಸ್ಕೃತಿ ಗೊತ್ತಿಲ್ಲ, ನಮ್ಮ ದೇಶದ ಭಾಷೆ ಗೊತ್ತಿಲ್ಲ, ಅವರಿಗೆ ನಮ್ಮತನ ಅನ್ನೋದರ ಬಗ್ಗೆ ಗೌರವವೇ ಇಲ್ಲ. ಮೈಸೂರು ಮಹಾರಾಜರನ್ನ ಇಡೀ ಜಗತ್ತೇ ಗೌರವಿಸುತ್ತೆ, ಆದ್ರೆ ಇವರು ಆ ಕುಟುಂಬವನ್ನೇ ಬೆನ್ನು ಹತ್ತಿದ್ದಾರೆ. ಅವರ ಮನೆ ಆಸ್ತಿ ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೇಳಿದ್ನೆಲ್ಲ ಈ ದೇಶದಲ್ಲಿ ಲೆಫ್ಟಿಸ್ಟ್ ವಿಚಾರಧಾರೆ
ಸಿದ್ದರಾಮಯ್ಯನವರಾಗಲಿ ಅವ್ರ ಮಗ ಇವತ್ತು ಯತೀಂದ್ರ ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವಿಲ್ಲ. ನೀವು ಮುಖ್ಯಮಂತ್ರಿಗಳು ನೋಡ್ರಿ, ಇವತ್ತು ನಮ್ಮ ರಾಜ್ಯದ ರಾಜರು, ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆಚ್ಚುವಂಥ, ಗೌರವ ಕೊಡುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ. ಅವ್ರ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ. ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ. ಆದರೆ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತ ರಾಮಸೇನ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವ್ರ ಕಡೆ ಗುರುತಿಸ್ಕೊಂಡವ್ರು ಇರೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು ಕೃಷ್ಣನಿಗೆ ಆಗಲಿ ನನಗೆ ಆಗಲಿ, ನನ್ನ ಫೋಟೋ ಇಟ್ಟು ಅವ್ರೇನು ಬಲಿ ಕೊಟ್ಟಿರೋದು, ಇನ್ನೊಂದು ಏನೋ ರಕ್ತ ಹರಿಸಿರೋದು ಅದೆಲ್ಲ ಬಿಡಿ, ಅವ್ರು ಮಾಡಲಿ. ಅವ್ರಿಗೆ ನಮ್ಮ ಪರವಾಗಿ ಮಾಡಿದ್ರು, ಅವ್ರು ವಿರುದ್ಧವಾಗಿ ಮಾಡಿದ್ರು, ನಮಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ. ಪರವಾಗಿ ಮಾಡಿರಲಿ, ವಿರುದ್ಧವಾಗಿ ಮಾಡಿರಲಿ ಸರ್, ನಾನು ಅವರಿಗೆ ಒಳ್ಳೇದಾಗಲಿ, ದೇವ್ರಿಗೆ ಒಳ್ಳೇದು ಮಾಡಲಿ. ಅವರಿಗೆ ಈ ಥರದ್ದೆಲ್ಲ ಕೃತ್ಯಗಳು ಮಾಡಬೇಡಿ. ನಾನು ಅನ್ನೋದು ನಂಬಲ್ಲ. ಫಸ್ಟ್ ಆಫ್ ಆಲ್ ನಂಬೋರು ಇರ್ತಾರೆ, ಕೃಷ್ಣ ನಂಬೋದು, ಬೇರೆ ಜನಗಳು ನಂಬೋರು ಇರೋ, ಎಲ್ಲರೂ ನನ್ನ ಥರನೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ಅವ್ರಿಗೆ ಒಳ್ಳೇದು ಮಾಡಲಿ, ಯಾರು ಮಾಡಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಗಂಗರಾಜು ವಿರುದ್ಧ ವಾಮಾಚಾರ ವಿಚಾರಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಪಾರ್ಲರ್ ಮೇಲೆ ದಾಳಿಯ ಹಿನ್ನೆಲೆ 1 ವಾರದ ಹಿಂದೆ ಪ್ರಸಾದ್ ಅತ್ತಾವರ್ ಬಂಧನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ಪರಿಶೀಲನೆ ಮಾಡಿದ್ದೇವೆ. ಮೊಬೈಲ್ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ 5 ಕುರಿಗಳನ್ನು ಬಲಿ ಕೊಡುವ ದೃಶ್ಯ ಇತ್ತು. ಅನಂತ ಭಟ್ ಯಾರು ಅಂತ ತನಿಖೆ ಮಾಡ್ತಾ ಇದ್ದೀವಿ, ಎಲ್ಲಾಗಿದ್ದು ಅಂತ ಸ್ಪಷ್ಟತೆ ಇಲ್ಲ. ಸುಮೋಟೋ ಕೇಸ್ ದಾಖಲು ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದರು. ಬರ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕೈತಿದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 6/25 ಅದು BNS ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ ಕೇಸ್ದು ಮುಖ್ಯ ಆರೋಪಿ ಪ್ರಸಾದ್ ಅತ್ತಾವರ್ ಅವ್ರ ಜೊತೆಗೆ ಇನ್ನು 13 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ಅತ್ತಾವರ್ ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದ್ರು. ಸೊ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ರಾಮನಗರದ ಮಾಗಡಿ ಪಟ್ಟಣಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದಾರೆ. ಮಾಗಡಿ ತಾಲೂಕು ಆಸ್ಪತ್ರೆಯ ವೈದ್ಯಕೀಯ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದ ಸಚಿವರು ಬಳಿಕ ಆಸ್ಪತ್ರೆಯ ನವೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದರು. ಜೊತೆಗೆ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಕೊಟ್ಟಿದ್ದಾರೆ. ಸಚಿವರಿಗೆ ಸ್ಥಳೀಯ ಶಾಸಕ HC ಬಾಲಕೃಷ್ಣ, MLC ರಾಮೋಜಿಗೌಡ ಸೇರಿ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟಿದ್ದಾರೆ.